ಸ್ನೇಹಿತರೆ, ಒಂದು ಕಡೆ ಗ್ಲೋಬಲ್ ಟೆನ್ಷನ್, ಇನ್ನೊಂದು ಕಡೆ ಮಾರ್ಕೆಟ್ನಲ್ಲಿ ಏರಿಳಿತ. ಇಂಥ ಟೈಮ್ನಲ್ಲಿ ಫ್ಯಾಮಿಲಿ, ನಮ್ಮ ಹಣ ಎಲ್ಲ ಸೇಫ್ ಆಗಿರಲಿ ಅಂತ ಭಾರತದಲ್ಲಿ ಕೋಟ್ಯಂತರ ಜನ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ ಈಗ. ಆದರೆ ಒಂದು ಕಹಿ ಸತ್ಯ ಗೊತ್ತಾ, ಭಾರತದಲ್ಲಿ ಹೆಚ್ಚಿನವರು ತಗೊಳ್ತಿರೋದು ತಪ್ಪು ಪಾಲಿಸಿ. ಇನ್ಶೂರೆನ್ಸ್ ಅಂದ್ರೆ ಪ್ರೊಟೆಕ್ಷನ್, ಆದರೆ ಸಾಕಷ್ಟು ಜನ ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಅಂದುಕೊಂಡಿರ್ತಾರೆ. ಮೆಚುರಿಟಿ ಆದಾಗ ದುಡ್ಡು ಎಷ್ಟು ಬರುತ್ತೆ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅದು ಇನ್ವೆಸ್ಟ್ಮೆಂಟ್ ನಲ್ಲಿ ಆಕ್ಚುಲಿ ಅವೆಲ್ಲ ನೋಡ್ಬೇಕಾಗಿರೋದು. ಇನ್ಶೂರೆನ್ಸ್ ಅಂತ ನೋಡಿದಾಗ ಸಿಕ್ಕಾಪಟ್ಟೆ ಕವರೇಜ್ ಇರಬೇಕು ಸಣ್ಣ ಅಮೌಂಟ್ಗೆ. ಇದು ಗೊತ್ತಿಲ್ಲದೆ ತುಂಬಾ ಜನ ಟ್ರ್ಯಾಪ್ಗೆ ಬೀಳ್ತಾ ಇದ್ದಾರೆ. ಇದರಿಂದ ಆಗ್ತಿರೋ ಲಾಸ್ ಏನ್ ಗೊತ್ತಾ, ನಮ್ಮ ಫ್ಯಾಮಿಲಿಗೆ ಸರಿಯಾದ ಲೈಫ್ ಕವರ್ ಕೂಡ ಸಿಗಲ್ಲ, ಇನ್ವೆಸ್ಟ್ಮೆಂಟ್ಗೆ ಸರಿಯಾಗಿರೋ ರಿಟರ್ನ್ಸ್ ಕೂಡ ಬರಲ್ಲ. ಒಂದು ಸಿಂಪಲ್ ಲೆಕ್ಕ ನೋಡಿ ಸ್ನೇಹಿತರೆ, ಭಾರತದಲ್ಲಿ ಇವಾಗಿರೋ ಇನ್ಫ್ಲೇಷನ್ ರೇಟ್ ಅಂದಾಜು 3.48% 4% ಇದೆ. ಆದರೆ ಮಾರ್ಕೆಟ್ನಲ್ಲಿರೋ ಹೆಚ್ಚಿನ ಎಂಡೋಮೆಂಟ್ ಪಾಲಿಸಿಗಳು ಕೊಡೋ ಆವರೇಜ್ ರಿಟರ್ನ್ಸ್ 4-6% ಅಷ್ಟೇ. ಆದರೆ ರಿಯಲ್ ರಿಟರ್ನ್ ಲೆಕ್ಕ ಹಾಕಿದ್ರೆ ನೀವು ಕಟ್ಟಿದ ಹಣದ ವ್ಯಾಲ್ಯೂ ಬೆಳೆದಿರೋದು ಜಸ್ಟ್ 1%. ಕೆಲವು ಸಲ ಅಂತೂ ಅದು ಆಬ್ಸಲ್ಯೂಟ್ಲಿ 0 ಆಗಿರುತ್ತೆ. ಹಾಗಾದ್ರೆ ನಾವೆಲ್ಲ ಮಾಡ್ತಿರುವ ದೊಡ್ಡ ತಪ್ಪು ಏನು? ಇನ್ಶೂರೆನ್ಸ್ ಹೆಸರಲ್ಲಿ ನಮ್ಮನ್ನ ಯಾಮಾರಿಸ್ತಾ ಇರೋ ಸೀಕ್ರೆಟ್ಸ್ ಯಾವುದು? ಬನ್ನಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಎಂಡೋಮೆಂಟ್ ಪಾಲಿಸಿ ವರ್ಸಸ್ ಟರ್ಮ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಜಗತ್ತಲ್ಲಿ ನೀವು 2 ಪ್ರಮುಖ ಪದಗಳನ್ನ ಕೇಳಿರ್ತೀರಾ. ಒಂದು ಎಂಡೋಮೆಂಟ್ ಪಾಲಿಸಿ, ಇನ್ನೊಂದು ಟರ್ಮ್ ಪಾಲಿಸಿ ಅಂತ. ಇವೆರಡರ ನಡುವಿನ ರಿಯಲ್ ಡಿಫರೆನ್ಸ್ ಬಹಳ ಸಿಂಪಲ್ ಆಗಿದೆ. ಎಂಡೋಮೆಂಟ್ ಅಂದ್ರೆ ಅದರಲ್ಲಿ ಲೈಫ್ ಕವರ್ ಜೊತೆಗೆ ಸೇವಿಂಗ್ಸ್ ಕೂಡ ಇರುತ್ತೆ. ಆದರೆ ಟರ್ಮ್ ಪಾಲಿಸಿ ಅಂದ್ರೆ ಬರೀ ಪ್ಯೂರ್ ಲೈಫ್ ಪ್ರೊಟೆಕ್ಷನ್ ಪ್ಲಾನ್. ಇಲ್ಲಿ ಹೆಚ್ಚಿನವ್ರು ಮಾಡೋ ತಪ್ಪೇನು ಗೊತ್ತಾ, ಪಾಲಿಸಿ ಮುಗಿದ ಮೇಲೆ ಬಡ್ಡಿ ಸಮೇತ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಣ್ಣು ಮುಚ್ಕೊಂಡು ಎಂಡೋಮೆಂಟ್ ಕಡೆಗೆ ಹೋಗ್ತಾರೆ. ಇಲ್ಲೇ ಟ್ವಿಸ್ಟ್ ಇರೋದು. ಇಲ್ಲಿ ಸರಿಯಾಗಿ ಲೆಕ್ಕ ಹಾಕಿ ನೋಡಿ ಫಸ್ಟ್ಗೆ ಎಷ್ಟು ಸಿಗುತ್ತೆ ಅಂತ ಹೇಳಿ. ಎಂಡೋಮೆಂಟ್ನಲ್ಲಿ ನೀವು ಕಟ್ಟೋ ಪ್ರೀಮಿಯಂ ಹ್ಯೂಜ್ ಇರುತ್ತೆ, ಆದರೆ ಫ್ಯಾಮಿಲಿಗೆ ಸಿಗೋ ರಿಸ್ಕ್ ಕವರ್, ಲೈಫ್ ಕವರ್ ತುಂಬಾ ಕಮ್ಮಿ ಇರುತ್ತೆ. ಒಂದು ಎಕ್ಸಾಂಪಲಿಗೆ ನೋಡೋಣ. ಒಂದು ಎಂಡೋಮೆಂಟ್ ಪಾಲಿಸಿಯಲ್ಲಿ ನೀವು ವರ್ಷಕ್ಕೆ 60,000ದಿಂದ 1,00,000 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೂ ಕೂಡ ನಿಮಗೆ ಸಿಗೋದು ಬರೀ 10-15 ಲಕ್ಷದ ಕವರೇಜ್ ಮಾತ್ರ. ಚೆಕ್ ಮಾಡಿ ನೋಡಿ ಬೇಕಾದ್ರೆ. ಅಂದ್ರೆ ನಿಮ್ಮ ಪ್ರೀಮಿಯಂನ ಕೇವಲ 10 ಅಥವಾ 15 ಪಟ್ಟು ಮಾತ್ರ ಕವರೇಜ್ ಸಿಗುತ್ತೆ. ಆದರೆ ಟರ್ಮ್ ಪಾಲಿಸಿಯ ಲೆಕ್ಕಾಚಾರ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಲ್ಲಿ ವೆರಿ ಸ್ಮಾಲ್ ಅಮೌಂಟ್ ಕಟ್ಟಿಸ್ಕೊಳ್ತಾರೆ ನಿಮ್ಮ ಹತ್ರ, ಕವರೇಜ್ ತುಂಬಾ ಹೆವಿ ಇರುತ್ತೆ. ಟರ್ಮ್ ಪಾಲಿಸಿಯಲ್ಲಿ ನೀವು ಯಂಗ್ ಏಜ್ ನಲ್ಲಿದ್ರೆ ತಿಂಗಳಿಗೆ ಬರೀ 500,000 ರೂಪಾಯಿಯಲ್ಲೇ 1 ಕೋಟಿ ರೂಪಾಯಿ ತನಕದ ಲೈಫ್ ಕವರೇಜ್ ಅನ್ನ ಪಡಿಬಹುದು. ಸ್ವಲ್ಪ ಯೋಚನೆ ಮಾಡಿ, ಏನಾದ್ರೂ ಅನಾಹುತ ಆಗಿ ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡ್ರೆ 10-15 ಲಕ್ಷ ರೂಪಾಯಿನ ಲೈಫ್ ಕವರೇಜ್ ಸಾಕಾಗುತ್ತೆ ಫ್ಯಾಮಿಲಿಗೆ. ಇವತ್ತಿನ ಕಾಲದಲ್ಲಿ 1 ಕೋಟಿನೇ ಅಷ್ಟೇನಾ ಅನ್ನೋ ಲೆವೆಲ್ನಲ್ಲಿ ಕಾಲ ಬದಲಾಗಿದೆ ಈಗಲ್ವಾ. ಹಾಗಾಗಿ ಕೇವಲ 4-6% ರಿಟರ್ನ್ಸ್ ಆಸೆಗೆ ಬಿದ್ದು ಆಮೇಲೆ ಸರಿಯಾಗಿ ಕವರ್ ಸಿಗದೆ ರಿಟರ್ನ್ ಕೂಡ ಇಲ್ಲದೆ ಒದ್ದಾಡೋ ಪರಿಸ್ಥಿತಿ ಬರುತ್ತೆ. ಈ ಟ್ರ್ಯಾಪ್ಗೆ ಬೀಳಬಾರ್ದು ಅಂದ್ರೆ ಇನ್ಶೂರೆನ್ಸ್ ತಗೊಳ್ಳುವಾಗ ಸರಿಯಾದ ಪ್ಲಾನ್ ಬೇಕು. ಮಾರ್ಕೆಟ್ನಲ್ಲಿ ಸಾವಿರಾರು ಪ್ಯೂರ್ ಟರ್ಮ್ ಪ್ಲಾನ್ಗಳಿದಾವೆ. ನೀವು ಚೂಸ್ ಮಾಡ್ಕೋಬಹುದು, ಓನ್ ರಿಸರ್ಚ್ ಮಾಡಬಹುದು. ಇಲ್ಲ ನನಗೆ ರಿಸರ್ಚ್ ಮಾಡಕ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಪರ್ಟ್ಗಳ ಸಲಹೆಯನ್ನ ಕೂಡ ನೀವು ಪಡಿಬಹುದು. ಯಾಕಂದ್ರೆ ಕೆಲವರಿಗೆ ಎಲ್ಲ ಪಾಲಿಸಿಗಳಲ್ಲಿರೋ ಹಿಡನ್ ಕಾಸ್ಟ್ ಬಗ್ಗೆ ಐಡಿಯಾ ಇರೋದಿಲ್ಲ, ಕನ್ಫ್ಯೂಷನ್ ಇರುತ್ತೆ. ಇಂಥ ಟೈಮಲ್ಲಿ ಡಿಟೋ ಇನ್ಶೂರೆನ್ಸ್ ನವರ ಹೆಲ್ಪ್ ಅನ್ನ ನೀವು ಪಡಿಬಹುದು. ಇನ್ಶೂರೆನ್ಸ್ ಬಗ್ಗೆ ನಿಮಗಿರೋ ಎಲ್ಲ ಕನ್ಫ್ಯೂಷನ್ ಗಳನ್ನ ಕ್ಲಿಯರ್ ಮಾಡೋಕೆ ಈ ಪ್ಲಾಟ್ಫಾರ್ಮ್ ಯೂಸ್ ಆಗ್ಬೋದು ನಿಮಗೆ. ಈ ಡಿಟೋ ಪಾಪ್ಯುಲರ್ ಬ್ರೋಕರೇಜ್ ಸಂಸ್ಥೆ ಝೀರೋದಾ ಇದೆಯಲ್ಲ, ನಿಖಿಲ್ ಕಾಮತ್, ನಿತಿನ್ ಕಾಮತ್ ಬ್ರದರ್ಸ್ ಅವರದು, ಅವರ ಬೆಂಬಲಿತ ಸಂಸ್ಥೆ. ಆಲ್ರೆಡಿ 8 ಲಕ್ಷಕ್ಕೂ ಅಧಿಕ ಗ್ರಾಹಕರು ಇವರ ಸರ್ವಿಸ್ ಅನ್ನ ಪಡ್ಕೊಂಡಿದ್ದಾರೆ. ಗೂಗಲ್ ನಲ್ಲಿ 4.9 ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಸರ್ವಿಸ್ ಅನ್ನ ಪಡೆದ ಬಳಿಕ. ಸ್ಪೆಷಾಲಿಟಿ ಏನು ಅಂದ್ರೆ ಇವರ ಹತ್ರ ಕನ್ಸಲ್ಟೇಷನ್ ತಗೊಳ್ಳೋದು 100% ಫ್ರೀ. ಎಲ್ಲಕ್ಕಿಂತ ಮುಖ್ಯವಾಗಿ ನೋ ಸ್ಪ್ಯಾಮ್ ಕಾಲ್ಸ್. ಯಾವ ಏಜೆಂಟ್ ಕೂಡ ನಿಮಗೆ ಪದೇ ಪದೇ ಕಾಲ್ ಮಾಡಿ ತಗೊಳ್ಳಿ ಅಂತ ಹೇಳಲ್ಲ. ನೀವು ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಹೋಗಿ ಕಾಲ್ ಸ್ಕೆಡ್ಯೂಲ್ ಮಾಡ್ಕೊಂಡ್ರೆ ನಿಮ್ ಫ್ರೀ ಇರೋ ಟೈಮ್ಗೆ ಆ ಒಂದು ಕಾಲ್ ಅಷ್ಟೇ ನಿಮಗೆ ಬರುತ್ತೆ. ನೀವು ಬುಕ್ ಮಾಡ್ಕೊಂಡಿರೋ ಕಾಲ್ ಅದು ಬಿಟ್ರೆ ಬೇರೆ ಕಾಲ್ಸ್ ಬರಲ್ಲ ನಿಮಗೆ. ವಾಟ್ಸ್ಆಪ್ ನಲ್ಲೂ ಕೂಡ ಮಾತಾಡಬಹುದು ಇವ್ರ ಹತ್ರ. ಜೊತೆಗೆ ಸಾಮಾನ್ಯವಾಗಿ ಇನ್ಶೂರೆನ್ಸ್ ಬಗ್ಗೆ ಇರೋ ತುಂಬಾ ಕನ್ಸರ್ನ್ ಏನ್ ಹೇಳಿ ತುಂಬಾ ಜನಕ್ಕೆ, ಕ್ಲೇಮ್ ಟೈಮ್ ನಲ್ಲಿ ಹೇಗೆ ಅಂತ ಹೇಳಿ. ಕ್ಲೇಮ್ ಟೈಮ್ನಲ್ಲಿ ಇವಾಗೆಲ್ಲ ತುಂಬ ಸೀಮ್ಲೆಸ್ ಮಾಡಿದ್ದಾರೆ. ಸ್ಟಿಲ್ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಡಿಟೋದವರ ಡೆಡಿಕೇಟೆಡ್ ಕ್ಲೇಮ್ ಸಪೋರ್ಟ್ ಟೀಮ್ ಕೂಡ ಇದೆ. ಸೊ ಅವರೊಂದಿಗೆ ಮಾತಾಡಿ ಪಾಲಿಸಿ ತಗೊಳ್ಳೋ ಟೈಮ್ನಲ್ಲಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಇನ್ಕಮ್ಗೆ ಯಾವ ಪಾಲಿಸಿ ಸೂಟ್ ಆಗುತ್ತೆ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿ ಡಿಸೈಡ್ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಕ್ಲೇಮ್ ಸಂದರ್ಭ ಬಂದರೆ ಫ್ಯಾಮಿಲಿಗೆ ಅವರಿಂದ ಹೆಲ್ಪ್ ಕೂಡ ಸಿಗುತ್ತೆ. ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಡಿಟೋದವರ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಸರಿಯಾದ ಆಯ್ಕೆ ಮಾಡೋದು ಹೇಗೆ? ಈ 3 ಸ್ಟ್ರಾಟಜಿ ಬಳಸಿ. ಸ್ನೇಹಿತರೆ, ಯಾರ್ದೋ ಮಾತಿಗೆ ಮರುಳಾಗಿ ಅಥವಾ ಏಜೆಂಟ್ಗಳ ಟಾರ್ಗೆಟ್ ರೀಚ್ ಮಾಡಿಸೋಕೆ ನೀವು ಪಾಲಿಸಿ ತಗೊಳ್ಳೋದಲ್ಲ. ಸರಿಯಾದ ಇನ್ಶೂರೆನ್ಸ್ ಆಯ್ಕೆ ಮಾಡ್ಕೊಳ್ಳೋಕೆ ಮುಖ್ಯವಾಗಿ 3 ಸ್ಟ್ರಾಟಜಿಗಳನ್ನು ನೀವು ಫಾಲೋ ಮಾಡಬೇಕು. ಮೊದಲನೇದು ಅಸೆಸ್ ಗೋಲ್ಸ್. ಇಲ್ಲಿ ನಿಮ್ಮ ಗುರಿ ಏನು? ನೀವು ಇನ್ಶೂರೆನ್ಸ್ ತಗೊಳ್ತಿರೋದು ಯಾವ ಕಾರಣಕ್ಕೋಸ್ಕರ?
ಫ್ಯಾಮಿಲಿಗೆ ನೀವಿಲ್ಲ ಅಂತ ಹೇಳಿದ್ರೆ ದೊಡ್ಡ ಅಮೌಂಟ್ ಸಿಗಲಿ ಅಂತನಾ? ಅದು ಹೌದು ಅಂತ ಆದರೆ ಅದು ಹೈಯೆಸ್ಟ್ ಕವರೇಜ್ ಕೊಡಬೇಕಲ್ಲ ಸಣ್ಣ ಅಮೌಂಟ್ಗೆ. ಅದ್ರ ಬಗ್ಗೆ ಫಸ್ಟ್ ಕ್ಲಾರಿಟಿ ಇರಬೇಕು ನಿಮಗೆ. ಎರಡನೇದು ಕವರ್ ಅಮೌಂಟ್. ನಿಮ್ಮ ಫ್ಯಾಮಿಲಿಯ ತಿಂಗಳ ಖರ್ಚು ಎಷ್ಟು? ನಿಮ್ಮ ಹೆಸರಲ್ಲಿ ಏನಾದರೂ ಹೋಮ್ ಲೋನ್ ಅಥವಾ ಕಾರ್ ಲೋನ್ ಇದೆಯಾ? ಮಕ್ಕಳ ಎಜುಕೇಷನ್ ಖರ್ಚು ಎಷ್ಟಾಗ್ಬೋದು? ಇದೆಲ್ಲವನ್ನ ಕೂತು ಲೆಕ್ಕ ಹಾಕಬೇಕು. ಫಿನಾನ್ಷಿಯಲ್ ಥಂಬ್ ರೂಲ್ ಪ್ರಕಾರ ನಿಮ್ಮ ವಾರ್ಷಿಕ ಆದಾಯದ ಕನಿಷ್ಠ 15ರಿಂದ 20 ಪಟ್ಟು ಕವರ್ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಇರಲೇಬೇಕು. ಮೂರನೇದು ಅಫೋರ್ಡೆಬಿಲಿಟಿ. ಒಂದು ಪಾಲಿಸಿ ತಗೊಂಡ್ರೆ ಅದರ ಪ್ರೀಮಿಯಮನ್ನು ಮುಂದಿನ 20-30 ವರ್ಷಗಳ ಕಾಲ ಯಾವುದೇ ಬರ್ಡನ್ ಇಲ್ಲದೆ, ಹೊರೆ ಇಲ್ಲದೆ ಕಟ್ಟೋಕ್ಕಾಗತ್ತಾ? ಅದು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಶುರು ಮಾಡೋದು ಮಾತ್ರ ಮುಖ್ಯ ಅಲ್ಲ. ಈ 3 ಪಾಯಿಂಟ್ಗಳ ಮೇಲೆ ಪಾಲಿಸಿ ತಗೊಂಡ್ರೆ ಮುಂದಿನ ಬರ್ಡನನ್ನು ತಪ್ಪಿಸ್ಬೋದು. ಇಲ್ಲಿ ಇನ್ನೊಂದು ವಿಚಾರ ಇದೆ. ಎಂಡೋಮೆಂಟ್ ಪಾಲಿಸಿ ತಗೊಳ್ಳೇಬಾರ್ದು ಅಂತಲ್ಲ, ಅದು ಕೂಡ ತಗೋಬೋದು. ಯಾವಾಗ ಗೊತ್ತಾ? ನಿಮಗೆ ಸರಿಯಾದ ಇನ್ವೆಸ್ಟ್ಮೆಂಟ್ ಇಲ್ಲ, ಎಷ್ಟೇ ಟ್ರೈ ಮಾಡಿದ್ರೂ ಸೇವಿಂಗ್ಸೇ ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ಕಡೆ ಮ್ಯೂಚುವಲ್ ಫಂಡು, ಫಿಕ್ಸೆಡ್ ಡೆಪಾಸಿಟು, ಬಾಂಡ್ಸು, ಸ್ಟಾಕ್ಸು, ಬೇರೆ ಯಾವುದೇ ನಿಮಗೆ ಇನ್ವೆಸ್ಟ್ಮೆಂಟ್ನ ಐಡಿಯಾ ಇಲ್ಲ, ಮಾಡೋಕ್ಕೆ ನಿಮಗೆ ಆಸಕ್ತಿನೂ ಇಲ್ಲ, ಜ್ಞಾನವೂ ಇಲ್ಲ ಅನ್ನೋ ಟೈಮ್ನಲ್ಲಿ ಫೋರ್ಸ್ಡ್ ಸೇವಿಂಗ್ಸ್ ಮಾಡೋಕ್ಕೆ ಎಂಡೋಮೆಂಟ್ ಪಾಲಿಸಿ ತಗೋಬೋದು. ಅಲ್ಲದೆ ನಿಮ್ಮ ಮೇಲೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ ಕೂಡ ಇರಬಾರ್ದು. ಅವಾಗ ಜೊತೆಗೆ ನಿಮ್ಮ ಮೈಂಡಲ್ಲಿರಲಿ, ಆ ರೀತಿ ಎಂಡೋಮೆಂಟ್ ಪಾಲಿಸಿಗಳಲ್ಲಿ ಇನ್ಶೂರೆನ್ಸ್ ಕವರೇಜ್, ಲೈಫ್ ಕವರ್ ತುಂಬ ಲೋ ಇರುತ್ತೆ. ನಿಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿಗೆ ಕಮ್ಮಿ ಅಮೌಂಟ್ ಸಿಗುತ್ತೆ, ಸಣ್ಣ ಅಮೌಂಟ್ ಸಿಗುತ್ತೆ. ಅದು ಮೈಂಡಲ್ಲಿ ಇಟ್ಕೊಂಡಿರಿ. ಆವಾಗಲೇ ಹೇಳಿದ ಹಾಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕಟ್ಟಿದ್ರು ಕೂಡ 10-15 ಲಕ್ಷ ರೂಪಾಯಿ ಲೈಫ್ ಕವರ್ ಅಷ್ಟೇ ಇರುತ್ತೆ ಅದರಲ್ಲಿ, ಎಕ್ಸಾಂಪಲ್ಗೆ. ಆದರೆ ಪ್ಯೂರ್ ಟರ್ಮ್ ಪ್ಲಾನ್ಗಳಲ್ಲೆಷ್ಟು? ತಿಂಗಳಿಗೆ ನೀವು 500,000 ರೂಪಾಯಿ ಕಟ್ಟಿದ್ರೆ ಅಪ್ ಟು 1 ಕೋಟಿ ರೂಪಾಯಿ ತನಕ ಕವರೇಜ್ ಇರೋ ಪ್ಲಾನ್ಸ್ ಇದಾವೆ. ಅಂದರೆ ಯಂಗ್ ಏಜ್ನಲ್ಲಿದ್ದವರಿಗೆ ಕಮ್ಮಿ ಪ್ರೀಮಿಯಂ ಇರುತ್ತೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ. ಹಾಗಾಗಿ ಸಾಕಷ್ಟು ಬುದ್ಧಿವಂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ಗೆ ಮ್ಯೂಚುವಲ್ ಫಂಡು, ಸ್ಟಾಕ್ಸು, FD, ಬಾಂಡ್ಸ್, ಈ ಥರ ಅವರವರ ರಿಸ್ಕ್ ಅಪಟೈಟ್ ನೋಡಿಕೊಂಡು ಅಲ್ಲಿಗೆ ಹಾಕ್ತಾರೆ. ಅವರ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾರೆ. NPS, ಈ ಥರ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. ಇನ್ಶೂರೆನ್ಸನ್ನು ಪ್ಯೂರ್ ಪ್ರೊಟೆಕ್ಷನ್ಗೋಸ್ಕರ ಟರ್ಮ್ ಪ್ಲಾನ್ಗಳನ್ನು ತಗೊಳ್ತಾರೆ. ಚೀಪ್ ಹಾಗೂ ಹೈ ಕವರೇಜ್. ಲೇಟ್ ಮಾಡಿದಷ್ಟು ಲಾಸ್. ಯಾವ ವಯಸ್ಸಿಗೆ ಯಾವ ಪಾಲಿಸಿ ಬೆಸ್ಟ್? ಸ್ನೇಹಿತರೆ, ಇನ್ಶೂರೆನ್ಸ್ ವಿಚಾರದಲ್ಲಿ ವಯಸ್ಸು ಬಹಳ ಮುಖ್ಯವಾದ ರೋಲ್ ಪ್ಲೇ ಮಾಡುತ್ತೆ. ಯಾಕಂದರೆ ವಯಸ್ಸಿಗೆ ತಕ್ಕಂತೆ ನಮ್ಮ ಪ್ಲಾನ್ ಮತ್ತು ಪ್ರೀಮಿಯಂ ಬದಲಾಗುತ್ತೆ. ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದನ್ನು ನಾವು ಡಿಲೇ ಮಾಡಿದಷ್ಟು ವಯಸ್ಸಾದಂತೆ ನಮ್ಮ ಪ್ರೀಮಿಯಂ ಮೊತ್ತ ಡಬಲ್ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ, ಒಬ್ಬ 25 ವರ್ಷದ ಯುವಕ ತನಗೆ 2 ಕೋಟಿ ಕವರ್ ಬೇಕು ಅಂತ ಟರ್ಮ್ ಪ್ಲಾನ್ ತಗೊಂಡ್ರೆ ಆತನಿಗೆ ವರ್ಷದ ಪ್ರೀಮಿಯಂ ಅಂದಾಜು ಕೇವಲ 17,000 ರೂಪಾಯಿ ಬರುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಈ 17,000ದ ಪ್ರೀಮಿಯಂ ಮುಂದಿನ 30-40 ವರ್ಷಗಳ ಕಾಲ ಲಾಕ್ ಆಗಿರುತ್ತೆ. ಅದು ಕೂಡ ವರ್ಷಕ್ಕೆ ಹೇಳಿದ್ದು 17,000 ರೂಪಾಯಿ, ತಿಂಗಳಿಗೆ ಡಿವೈಡ್ ಮಾಡಿ ನೋಡಿ, ಅದು ಕೂಡ 2 ಕೋಟಿ ಕವರೇಜ್ಗೆ ಹೇಳಿದ್ದು ನಾವು, 1 ಕೋಟಿಗಲ್ಲ. ಅದು ಲಾಕ್, ಏರಿಕೆ ಆಗಲ್ಲ ಮಧ್ಯದಲ್ಲೇ. ಅದೇ 40 ವರ್ಷದ ವ್ಯಕ್ತಿ 2 ಕೋಟಿ ರೂಪಾಯಿವರೆಗೆ ಕವರೇಜ್ ತಗೊಂಡ್ರು ಟರ್ಮ್ ಇನ್ಶೂರೆನ್ಸ್ದು ಅಂತ ಹೇಳಿದ್ರೆ ಅವರ ಪ್ರೀಮಿಯಂ ಇಡೀ ವರ್ಷಕ್ಕೆ 40,000 ರೂಪಾಯಿ ಇರುತ್ತೆ. ಅದನ್ನು ತಿಂಗಳು ಕೂಡ ಕಟ್ಟೋ ರೀತಿ ನೀವು ಮಾಡ್ಕೋಬೋದು. ಅಂದರೆ ಇದರ ಅರ್ಥ ಇಷ್ಟೇ, ನೀವು ಎಷ್ಟು ಬೇಗ ಟರ್ಮ್ ಪ್ಲಾನ್ ತಗೋತೀರೋ ಅಷ್ಟು ಕಡಿಮೆ ಹಣದಲ್ಲಿ ದೊಡ್ಡ ಪ್ರೊಟೆಕ್ಷನನ್ನು ನಿಮ್ಮ ಫ್ಯಾಮಿಲಿಗೆ ನೀವು ಲಾಕ್ ಮಾಡ್ಬೋದು. ನಿಮ್ಮ ಮೇಲೆ ಡಿಪೆಂಡೆಂಟ್ಸ್ ಇದ್ದಾರೆ, ಫ್ಯಾಮಿಲಿ ಜವಾಬ್ದಾರಿ ಇದೆ ಅಥವಾ ಬ್ಯಾಂಕ್ ಲೋನ್ಸ್ ಇವೆ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಟರ್ಮ್ ಪ್ಲಾನ್ ಇಂಪಾರ್ಟೆಂಟ್ ಇರಲೇಬೇಕಾಗುತ್ತೆ. ಸೊ ಸ್ನೇಹಿತರೆ, ಫೈನಲಿ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸನ್ನು ಮಿಕ್ಸ್ ಮಾಡೋದ್ರ ಬದಲು, ಉದಾಹರಣೆಗೆ 60,000 ರೂಪಾಯಿ ಒಬ್ಬರು ಈ ಎಂಡೋಮೆಂಟ್ ಪ್ಲಾನ್ಗಳಲ್ಲಿ ವರ್ಷಕ್ಕೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಕೇವಲ ನೀವು 6,000 ವರ್ಷಕ್ಕೆ ಅಥವಾ 12,000 ಅಂದರೆ ತಿಂಗಳಿಗೆ 500ರಿಂದ 1,000 ರೂಪಾಯಿದು ಅದೊಂದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ತೊಗೊಂಡ್ರೆ ಆರಾಮಾಗಿ 1 ಕೋಟಿ ರೂಪಾಯಿ ತನಕದ ಕವರೇಜ್ ಸಿಗುತ್ತೆ ಯಂಗ್ ಏಜ್ನವ್ರಿಗೆ ಅಲ್ವಾ. ಸೊ ಏನಾದ್ರು ಹೆಚ್ಚು ಕಮ್ಮಿ ಆದರೆ 1 ಕೋಟಿಯ ಪ್ರೊಟೆಕ್ಷನ್ ಫ್ಯಾಮಿಲಿಗಿರುತ್ತೆ. ಲೈಫ್ ರಿಸ್ಕ್ ಕವರ್ ಆಗುತ್ತೆ ಅಲ್ಲಿ. ಈಗ ಉಳಿದಿರೋ 48-54,000 ರೂಪಾಯಿನ ನೀವು ಒಳ್ಳೆ ಮ್ಯೂಚುವಲ್ ಫಂಡು, PPF, NPS ಅಥವಾ ಹೈ ಇಂಟ್ರೆಸ್ಟ್ ರೇಟ್ನ FDಯಲ್ಲಿ ಇಟ್ಟರೂ ಕೂಡ ನೀವು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೋದು ಅಲ್ವಾ. ಒಂದೇ ಮೊತ್ತವನ್ನು ಎಂಡೋಮೆಂಟ್ನಲ್ಲಿ ಹಾಕಿದ್ರೆ 20 ವರ್ಷಕ್ಕೆ ಬರೋ ರಿಟರ್ನ್ಸ್ಗೂ ಈ ರೀತಿ ಸ್ಪ್ಲಿಟ್ ಮಾಡಿ ಟರ್ಮ್ ಪ್ಲಾನ್ ಸಪ್ರೇಟ್, ಇನ್ವೆಸ್ಟ್ಮೆಂಟ್ ಸಪ್ರೇಟ್ ಮಾಡಿದ್ರೆ ಬರೋ ರಿಟರ್ನ್ಸ್ಗೂ ಬಹಳ ದೊಡ್ಡ ವ್ಯತ್ಯಾಸ ಇರುತ್ತೆ. SIPಗಳಲ್ಲಿ ಸಿಗೋ ಕಾಂಪೌಂಡಿಂಗ್ ಪವರ್ನಿಂದ 15-20 ವರ್ಷಗಳಲ್ಲಿ ನಿಮ್ಮ ಬಳಿ ದೊಡ್ಡ ಕಾರ್ಪೋಸೇ ಬಿಲ್ಡ್ ಆಗಿಬಿಡುತ್ತೆ. ಹಾಗೆ ಫ್ಯಾಮಿಲಿಗೆ ಬೈ ಡಿಫಾಲ್ಟ್ ಡೇ 1ನಿಂದಲೂ ದೊಡ್ಡ ಕವರೇಜ್ ಇದ್ದೇ ಇರುತ್ತೆ, ಟರ್ಮ್ನ ರಕ್ಷಣೆ ಇರುತ್ತೆ ಟರ್ಮ್ ಇನ್ಶೂರೆನ್ಸ್ದು. ಈ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಫ್ಯಾಮಿಲಿಯನ್ನು ಫಿನಾನ್ಷಿಯಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ, ಒಂದಷ್ಟು ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ನೀವು ಫ್ರೀ ಆಗಿ ಡಿಟೋದವರ ಹೆಲ್ಪನ್ನು ಪಡಿಬೋದು. ನಿಮ್ಮ ಭಾಷೆಯಲ್ಲೇ, ಕನ್ನಡದಲ್ಲೇ ನಿಮಗೆ ನೀಟಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಇರೋ ಮಾರ್ಕೆಟಲ್ಲಿರೋ 106 ಪ್ಲಾನ್ಸಲ್ಲಿ ನಿಮಗೆ ಯಾವ ಸೂಟ್ ಆಗುತ್ತೆ ಅಂತ ಹೇಳಿ ಅವ್ರು ಓನ್ ರಿಸರ್ಚ್ ಮಾಡಿ IRDAI ಸರ್ಟಿಫೈಡ್ ಅಡ್ವೈಸರ್ಸ್ ನಿಮಗೆ ಗೈಡ್ ಮಾಡಿ ಹೆಲ್ಪ್ ಮಾಡ್ತಾರೆ. ಆಸಕ್ತರು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.